ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿಯ ಹೊಸ ಹೋಟೆಲ್ನಲ್ಲಿ ಕರ್ನಾಟಕದ ವೈಭವ ಮೆರೆದಿದೆ. ನಿಜಕ್ಕೂ ಕೂಡ ಕನ್ನಡದವರೇ ಆಗಿರುವಂತಹ ಶಿಲ್ಪಾ ಶೆಟ್ಟಿ ಅವರು ಕರ್ನಾಟಕವನ್ನು ಇನ್ನೂ ಕೂಡ ಮರೆತಿಲ್ಲ. ಮುಂಬೈನಲ್ಲಿ ಮೊಳಗ್ತಾ ಇದೆ ಕನ್ನಡ ಡಿಂಡಿಮ. ಕನ್ನಡವನ್ನು ನೆನೆಸ್ಕೊಳ್ತಾ ಇದ್ದಾರೆ. ಬಾಲಿವುಡ್ ತಾರೆಯ ಬಾಸ್ಟಿಯನ್ ಅಮ್ಮ ಕೈ ಏನಿದೆ, ಮುಂಬೈನ ಹೃದಯ ಭಾಗದಲ್ಲಿ ಮೊಳಗ್ತಾ ಇದೆ ಕನ್ನಡದ ಹೆಸರು. ಕನ್ನಡದ ಹೆಸರನ್ನು ಇಟ್ಟಿದ್ದಾರೆ. ಕನ್ನಡವನ್ನು, ಕರ್ನಾಟಕವನ್ನು ಇನ್ನೂ ಮರೆತಿಲ್ಲ. ಮೆನು ಕಾರ್ಡ್ನಲ್ಲಿ ಕರ್ನಾಟಕದ ಭೂಪಟವನ್ನು ಹಾಕಿದ್ದಾರೆ. ಕರ್ನಾಟಕ ರಾಜ್ಯದ ಸಂಸ್ಕೃತಿಗೆ ಬೆರಗಾಗಿದ್ದಾರೆ ಮುಂಬೈ ಜನತೆ. ಮಿರ್ಚಿ ಬಜ್ಜಿ ಅಲ್ಲ, ಮೆಣಸಿನಕಾಯಿ ಬಜ್ಜಿ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ದಾವಣಗೆರೆ ಬೆಣ್ಣೆ ದೋಸೆಯಿಂದ ಕೂರ್ಗಿ ಪಂದಿ ಕರಿವರೆಗೆ ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಇವರು ಹೆಸರುಗಳನ್ನು ಹಾಕ್ತಾ ಇದ್ದಾರೆ. ಶಿಲ್ಪಾ ಹೋಟೆಲ್ನಲ್ಲಿ ಕರ್ನಾಟಕದ ಸ್ವಾದ ಸವಿಯಲು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಅಲ್ಲಿನ ಜನ. ಮಂಗಳೂರು ಮೂಲದ ನಟಿಯ ಅದ್ಭುತ ಕನ್ನಡ ಪ್ರೇಮ ಇಲ್ಲಿ ಎದ್ದು ಕಾಣ್ತಾ ಇದೆ. ಉದ್ಯಮದಲ್ಲೂ ಕೂಡ ಇವರು ಕನ್ನಡವನ್ನು ಅಭಿಮಾನಿಸ್ತಾ ಇದ್ದಾರೆ. ತನ್ನ ಮಣ್ಣನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಬಾಂದ್ರಾ ವೆಸ್ಟ್ನಲ್ಲಿ ಈಗ ಕರ್ನಾಟಕದ ಘಮಲು ನಮಗೆ ಕಾಣಿಸ್ತಾ ಇದೆ. ಗಡಿ ದಾಟಿದ ಕರುನಾಡಿನ ವೈದ್ಯರು ಏನಿದ್ದಾರೆ, ಖ್ಯಾತ ಒಂದು ನಟಿ ಮತ್ತು ಉದ್ಯಮಿ ಆಗಿರುವಂಥವ್ರು ಒಂದು ಹೋಟೆಲನ್ನು ಪ್ರಾರಂಭಿಸಿದ್ದಾರೆ. ಅಲ್ಲಿ ಕರ್ನಾಟಕವನ್ನು, ಕನ್ನಡವನ್ನು ಮತ್ತು ಕನ್ನಡದ ರುಚಿಗಳನ್ನು ನೆನಪಿಸ್ತಾ ಇದ್ದಾರೆ ಅಲ್ಲಿನ ಜನರಿಗೆ. ಮಂಗಳೂರಿಗರ ಆಗಿರುವಂತಹ ಶಿಲ್ಪಾ ಶೆಟ್ಟಿಯವರು ಬಾಲಿವುಡ್ನಲ್ಲಿ ಎಷ್ಟು ಯಶಸ್ವಿ ನಟಿ ಅಂತ ಗೊತ್ತು. ಈಗಲೂ ಕೂಡ ಸಾಕಷ್ಟು ಬೇಡಿಕೆ ಇರುವಂತಹ ನಟಿ. ಅವರು ಉದ್ಯಮವನ್ನು ಆರಂಭಿಸಿದ್ದಾರೆ, ಹೋಟೆಲ್ ಉದ್ಯಮವನ್ನು. ಅವರ ಹೋಟೆಲ್ನಲ್ಲಿ ಕರ್ನಾಟಕದ ಕೆಲ ತಿಂಡಿಗಳು, ತಿನಿಸುಗಳ ಹೆಸರನ್ನು ಅದೇ ರೀತಿಯಾಗಿ ಇಟ್ಟಿದ್ದಾರೆ. ಮುಂಬೈನಲ್ಲಿ ಏನಿದೆ ಆ ಹೋಟೆಲಲ್ಲಿ ಈ ರೀತಿಯಾಗಿ ನಾವು ಕನ್ನಡವನ್ನು ನೆನಪು ಮಾಡ್ಕೊಳ್ಬೋದು. ಬಾವುಟವನ್ನು ಕೂಡ ಹಾಕಿದಾರಂತೆ. ಹೀಗಾಗಿ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಕರ್ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ತಾರೆ. ಇವರು ಕೂಡ ಕರ್ನಾಟಕದವರಲ್ಲ ಅಂತ ಮತ್ತೊಮ್ಮೆ ನೆನಪು ಮಾಡಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.